ಯಾವುದೇ ಕ್ರೈಮ್ ನಡೆದಾಗ ಯಾವ ಕ್ರೈಮ್ಗೆ ಎಷ್ಟು ವರ್ಷ ಜೈಲ್ ಅಥವಾ ಎಷ್ಟು ಫೈನ್ ಕಟ್ಟಬೇಕು ಇದನ್ನೆಲ್ಲ ಯಾರು ಡಿಸೈಡ್ ಮಾಡ್ತಾರೆ ಅಂತ ಯಾವಾಗಾದ್ರೂ ಡೌಟ್ ಬಂದಿದೆಯಾ? BNS ಭಾರತೀಯ ನ್ಯಾಯ ಸಂಹಿತೆ. BNS ನಮಗೆ ಯಾವ ಕೆಲಸ ಕ್ರೈಮ್ ಅಂತ ಕನ್ಸಿಡರ್ ಆಗುತ್ತೆ, ಅದಕ್ಕೆ ಪನಿಷ್ಮೆಂಟ್ ಏನು, ಅದಕ್ಕೆ ಜೈಲ್ ಎಷ್ಟು ವರ್ಷ ಅಥವಾ ಫೈನ್ ಕಟ್ಟೋದಾದ್ರೆ ಎಷ್ಟು ಫೈನ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಎಕ್ಸಾಂಪಲ್, ಮರ್ಡರ್, ಕಳ್ಳತನ, ರೇಪ್ ಇದೆಲ್ಲದನ್ನ ಭಾರತೀಯ ನ್ಯಾಯ ಸಂಹಿತೆ ಡಿಸೈಡ್ ಮಾಡುತ್ತೆ. ಈಗ ಆ ವ್ಯಕ್ತಿಗೆ ಪನಿಷ್ಮೆಂಟ್ ಕೊಡಬೇಕು ಅಂದ್ರೆ ಮೊದಲು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ. ಅವಾಗ ಬರೋದೇ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. BNSS ಅರೆಸ್ಟ್ ಯಾವಾಗ ಮಾಡಲಾಗುತ್ತೆ, FIR ಹೇಗೆ ಬರೀತಾರೆ, ಟ್ರಯಲ್ ಹೆಂಗ್ ನಡೆಯುತ್ತೆ, ಅದರ ಪ್ರೊಸೀಜರ್ಸ್ ಏನು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ನಿಮಗೆ BNS ಮತ್ತೆ BNSS ಮಧ್ಯದಲ್ಲಿ ಡಿಫರೆನ್ಸ್ ಕೇಳಿದ್ರೆ, BNS ನಮಗೆ ಯಾವ ಕೆಲಸ ಕ್ರೈಮ್ ಅಂತ ಕನ್ಸಿಡರ್ ಆಗುತ್ತೆ, ಅದಕ್ಕೆ ಪನಿಷ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಹೇಳಿದ್ರೆ, BNSS ನಮಗೆ ಅದರ ಪ್ರೊಸೀಜರ್ಸ್ ಏನಿರುತ್ತೆ, ಬೇಲ್ ಯಾವಾಗ ಸಿಗುತ್ತೆ, ಟ್ರಯಲ್ ಹೆಂಗ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. BNS ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಅದು ತರಲಿಕ್ಕೆ ಕಾರಣ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.